ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇವತ್ತು ಇನ್ನೂ ಒಂದು ನೆಕ್ ಡಿಸೈನ್ನ ನಿಮಗೆ ತೊಗೊಂಬಂದು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಡಿಸೈನು. ನೀವು ಕೂಡ ಟ್ರೈ ಮಾಡಿ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಚಾನಲಲ್ಲಿ ಒಂದು ಮೆಂಬರ್ಶಿಪ್ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಕೇವಲ 239 ರೂಪಾಯಿ ನೀವು ಪೇ ಮಾಡಿದರೆ ಸಾಕು. ನಿಮಗೆ ಫುಲ್ಲು ಬೇಸಿಕ್ ಎಂಬ್ರಾಯ್ಡರಿ ಕ್ಲಾಸಸ್ ಏನಿರುತ್ತೆ ಪ್ರತಿಯೊಂದು ಪಿನ್ ಟು ಪಿನ್ ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿಕೊಡ್ತಾ ಹೋಗ್ತೀನಿ. ಅದರಲ್ಲಿ ನೀವು ನೋಡಿ ಈಸಿಯಾಗಿ ಎಂಬ್ರಾಯ್ಡ್ರನ್ನ ಕಲಿಬೋದು. ಯಾಕಂತಂದರೆ ನೀವು ಬೇರೆ ಕಡೆ ಹೊರಗಡೆ ನಾವು ಕಲಿತೀವಿ ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಅಂತಂದರೆ ಅಲ್ಲಿ ನಿಮಗೆ 3 ಅಥವಾ 4 ಅಥವಾ 5 ಸಾವಿರದವರೆಗೂ ನಿಮಗೆ ಚಾರ್ಜಸ್ನ ಮಾಡ್ತಾರೆ. ಪ್ರತಿ ತಿಂಗಳಿಗೂ ನೀವು ಅಷ್ಟು ಕಟ್ಟಬೇಕಾಗತ್ತೆ. ಆದರೆ ನಮ್ಮ ಚಾನಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನಮ್ಮ ಪ್ರತಿಯೊಬ್ಬರು ಮಹಿಳೆಯರಿಗೋಸ್ಕರನೇ ನಾನು ಬಿಟ್ಟಿರೋಂಥ ಇದು ಆಫರು, ಆಯಿತಾ? ಯಾರು ಬೇಕಿದ್ದರೂ ಕಲಿತು ನೀವು ಆರಾಮಾಗಿ ಮಿಷಿನ್ ಎಂಬ್ರಾಯ್ಡ್ರಿನ ಕಲಿತು ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳಿ ಮಾಡಿರೋವಂಥದ್ದು. ಓಕೆನಾ? ನೋಡಿ, ಈ ಡಿಸೈನ್ಗೆ ನಾನಿಲ್ಲಿ ಬಾಲ್ ಚೈನ್, ಸ್ಟೋನ್ ಚೈನ್ ಏನೂ ಹಾಕಿಲ್ಲ. ಹಾಗೆಯೇ ಒಂದು ಸ್ಯಾಟಿನ್ ಸ್ಟಿಚ್ ಹಾಕ್ಬಿಟ್ಟು ಜೊತೆಲಿ ಇದಕ್ಕೆ ಮ್ಯಾಂಗೋ ಎಲ್ಲೋ ಬರುತ್ತೆ ಅಲ್ವಾ, ಆ ಥರ ಒಂದು ಕಲರ್ನಲ್ಲಿ ಮಾಡಿರೋವಂಥದ್ದು. ಈ ಸ್ಯಾರಿ ಬೇರೆ ಕಲರೇ ಇರಲಿಲ್ಲ. ಇದರಲ್ಲಿ ಬರೀ ಎಲ್ಲೋ ಮತ್ತು ಗೋಲ್ಡ್ ಅಷ್ಟೇ ಮಿಕ್ಸಲ್ಲಿದ್ದಂಥ ಕಲರು. ಬ್ಲೌಸ್ ಬಂದು ವೈಟ್ ಬಂದಿತ್ತು. ಇದಕ್ಕೆ ಒಂದು ಚೂರು ಹೈಲೈಟಾಗಿ ಬರಲಿ ಅಂಥೇಳಿ ನಾವು ಯೆಲ್ಲೋ ಕಲರ್ನೇ ಜಾಸ್ತಿ ಹೈಲೈಟ್ ಮಾಡಿದ್ದೀವಿ ಅಷ್ಟೇ, ಆಯಿತಾ? ಆದರೆ ತುಂಬಾ ಚೆನ್ನಾಗಿತ್ತು ವರ್ಕು. ಈ ಥರ ಒಂದು ನೀವು ರಾಲ್ಸನ್ ಮಿಷಿನ್ ತೊಗೊಂಡು ವರ್ಕ್ ಮಾಡಿದ್ರೆ ಯಾರು ಬೇಕಾದರೂ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಬೇಕು ಅನ್ನೋ ಒಂದು ನೆಸೆಸಿಟಿ ಇರೋದಿಲ್ಲ. ಇದರಲ್ಲಿ ನೀವು ಆರಾಮಾಗಿ ಚಿಕ್ಕದಾಗಿ ಒಂದು ನಮ್ಮ ಕೈಗೆಟುಕುವಂಥ ಒಂದು ಬೆಲೆಯಲ್ಲಿ ನೀವು ಮಿಷಿನ್ ತೊಗೊಂಡು ಆರಾಮಾಗಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ಯಾಕೆ ಅಂತಂದರೆ ಹೆಣ್ಮಕ್ಳು ಇವಾಗ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಮನೇಲೇ ಏನಾದರೂ ಒಂದು ಮಾಡ್ತೀವಿ, ನಾವು ದುಡಿತೀವಿ ಅನ್ನೋಂಥವ್ರು ಆರಾಮಾಗಿ ಮಾಡ್ಬೋದು. ಯಾಕಂದರೆ ನಾವೆಲ್ಲ ಅದೇ ರೀತಿ ಮಾಡ್ತಾ ಇರೋದಕ್ಕೆ ನಿಮಗೆ ಕೂಡ ಹೇಳ್ತಾ ಇದ್ದೀನಿ. ಮತ್ತು ತುಂಬ ಜನದ ಕ್ವಶನ್ಸ್ ಏನಪ್ಪ ಅಂತಂದರೆ, ತುಂಬ ನನಗೆ ಕಾಲ್ಸ್ ಬರ್ತಾಯಿದೆ, ಜೊತೆಗೆ ವಾಟ್ಸಪ್ಪಲ್ಲಿ ಕೂಡ ಕೆಲವ್ರು ಹಾಕಿದ್ದೀರಾ, ಕೆಲವ್ರು ಕಮೆಂಟ್ ಸೆಕ್ಷನಲ್ಲಿ ಕೂಡ ಹಾಕ್ತಾಯಿದ್ದೀರಾ. ಏನಪ್ಪ ಅಂದರೆ, ಜಾಯಿನ್ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಹೇಳೋದೇನಪ್ಪ ಅಂತಂದರೆ, ನಿಮಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅಲ್ವಾ ನಮ್ಮ ಚಾನಲಲ್ಲಿ, ಅದ್ರ ಪಕ್ಕದಲ್ಲೇ ನಿಮಗೆ ಜಾಯಿನ್ ಬಟನ್ ಅನ್ನೋದಿರುತ್ತೆ. ಆ ಜಾಯಿನ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲೇ ಆಪ್ಷನ್ಸ್ ಓಪನ್ ಆಗ್ತಾ ಹೋಗುತ್ತೆ. ಅಂದರೆ ಇದ್ರ ಕಾಸ್ಟ್ ಕೂಡ 239 ರೂಪಾಯಿ ಅಲ್ಲೇ ತೋರಿಸುತ್ತೆ ನಿಮಗೆ, ಆಯಿತಾ? ಆ ಕಾಸ್ಟ್ ಜೊತೆಗೆ ನಿಮಗೆ EMI EMI ಅಲ್ಲ, ಡೆಬಿಟ್ ಕಾರ್ಡಾ, ಕ್ರೆಡಿಟ್ ಕಾರ್ಡಾ ಅಥವಾ ಗೂಗಲ್ ಪೇನಾ, ಫೋನ್ಪೇನಾ, ಯಾವುದ್ರದನ್ನ ಅಂತ ಅಂದ್ಬಿಟ್ಟು ಅಲ್ಲೇ UPI ನಂಬರ್ ಕೇಳ್ತಾ ಹೋಗುತ್ತೆ. ಆ ನಂಬರ್ನ ನೀವು ಹಾಕಿದರೆ ಅಲ್ಲಿ ಅಮೌಂಟ್ ಕೂಡ ಪೇ ಆಗುತ್ತೆ, ಆಯಿತಾ? ಇದು ಒಂದು ಮೆಥಡ್ ಇರುತ್ತೆ. ಇನ್ನೊಂದು ಕೆಲವ್ರಿಗೆ ಇದು ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಆದರೆ ನೆಕ್ಸ್ಟ್ ಆಪ್ಷನ್ ಯಾವ ರೀತಿ ಅಂತ ನನಗೂ ಅದು ಗೊತ್ತಿಲ್ಲ. ದಯವಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಲ್ಲಿ ನೋಡ್ಬೋದು, ಡಬಲ್ ಶೇಪಲ್ಲಿ ನಾನಿಲ್ಲಿ ಲೀಫ್ನ ಹಾಕ್ತಾಯಿದ್ದೀನಿ. ಅಂದರೆ ಡಬಲ್ ಶೇಪ್ ಬರೋ ಥರ, ಅಂದರೆ ಒಂದೇ ಶೇಪ್ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಲೀಫ್ ಡಿಸೈನು. ಈ ಥರ ಎಲ್ಲ ಒಂದು ನೀವೇ ಕ್ರಿಯೇಟಿವಿಟಿ ಮಾಡಿ ಕೊಡಬೇಕು ಫ್ರೆಂಡ್ಸ್. ಕೊಡೋದ್ರಿಂದ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ನೀವು ಮನೆಯಲ್ಲಿ ನೀವು ಈ ಎಂಬ್ರಾಯ್ಡ್ರಿ ಕೆಲಸ ಕಲ್ತ್ಕೊಂಡ್ರೆ ನೀವು ಶಾಪ್ ಇಟ್ಕೊಂಡೇ ನಾವು ಮಾಡಬೇಕು ಅನ್ನೋದು ಏನೂ ಇಲ್ಲ. ಮನೆಯಲ್ಲಿ ಕೂಡ ನೀವು ಮಾಡ್ಬೋದು. ಇಲ್ಲ ನಾವು ಶಾಪಲ್ಲೇ ಮಾಡ್ತೀವಿ ಅಂದರೆ ಶಾಪಲ್ಲೂ ಮಾಡ್ಬೋದು. ಯಾಕೆ ಅಂತಂದರೆ ತುಂಬಾ ಟ್ರೆಂಡಿಂಗ್ ಇರೋವಂಥ ಬಿಸ್ನೆಸ್ ಇದು, ಆಯಿತಾ? ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಈ ಬಿಸ್ನೆಸ್ಸು. ಯಾಕಂದರೆ ಎಲ್ಲರೂ ಆರಿ ವರ್ಕು, ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡಿಸ್ಕೊತೀರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ತುಂಬ ಕಾಸ್ಟ್ಲಿ ಇದೆ ಆ ಥರ ವರ್ಕ್ಗಳು ಬಂದು. ಇದು ನಾರ್ಮಲಾಗೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಪ್ರತಿಯೊಬ್ಬರೂ ಈ ಥರ ವರ್ಕ್ ಹಾಕಿಸ್ಕೊಂಡು ನಾವು ಒಂದು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು ಅಂಥೇಳಿ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತಾರೆ ಎಂಬ್ರಾಯ್ಡ್ರಿನ, ಆಯಿತಾ? ಹಾಗಾಗಿ ನೀವು ಕೂಡ ಕಲ್ತ್ಕೊಂಡು ಮಾಡಿ. ತುಂಬ ಜನ ಮಿಷಿನ್ಸ್ ತೊಗೊಂಡು ಸುಮ್ಮನೆ ಇಟ್ಟಿರ್ತೀರ ಮನೆಯಲ್ಲಿ, ವೇಸ್ಟ್ ಆಗಿರುತ್ತೆ ಮಿಷಿನು. ನಾವು ಯೂಸ್ ಮಾಡ್ತಾ ಇಲ್ಲ ಮೇಡಮ್, ಮಿಷಿನ್ ನಮ್ಮ ಮನೆಯಲ್ಲಿ 2 ವರ್ಷದಿಂದ ಇದೆ, 3 ವರ್ಷದಿಂದ ಇದೆ ಅಂತೆಲ್ಲ ಹೇಳ್ತಿರ್ತೀರ. ಆದರೆ ಮಿಷಿನ್ ತೊಗೊಂಡ್ಬಿಟ್ಟು ಆಲ್ರೆಡಿ ಇಟ್ಟಿರ್ತೀರ ಅಂದರೆ ವೇಸ್ಟ್ ಯಾಕೆ ಮಾಡ್ತೀರಾ? ಈ ಥರ ನಿಮಗೊಂದು ಕಮ್ಮಿ ಬೆಲೆಯಲ್ಲಿ ಯಾರು ನಿಮಗೆ ಇಷ್ಟು ಕಡಿಮೆ ಚಾರ್ಜಸ್ಸಲ್ಲಿ ಯಾರು ನಿಮಗೆ ಕ್ಲಾಸಸ್ನ ಹೇಳ್ಕೊಡಲ್ಲ. ಏನಕ್ಕಪ್ಪ ಈ ಒಂದು ಚಾರ್ಜಸ್ ನಾನು ಮಾಡಿದ್ದು ಅಂತಂದರೆ, ಫ್ರೀಯಾಗಿ ಹೇಳ್ಕೊಟ್ಟಾಗ ಅದಕ್ಕೆ ಬೆಲೆ ಇರಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಯಾರೂ ಅಷ್ಟೇ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ಕಲ್ತ್ಕೊಳ್ಳಿ ಅಂತಂದರೆ ಯಾರೂ ಕಲ್ತ್ಕೊಳ್ಳೋಕೆ ಬರಲ್ಲ, ಮುಂದೆ ಬರಲ್ಲ. ಯಾವುದೇ ಆದರೂ ಅದಕ್ಕೆ ಒಂದಷ್ಟು
ದುಡ್ಡನ್ನ ಪೇ ಮಾಡಿದಾಗ ನಿಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ, ನಾವು ಇದಕ್ಕೆ ದುಡ್ಡು ಕಟ್ಟಿದ್ದೀವಿ, ನಾವು ಇದನ್ನು ಕಂಪಲ್ಸರಿ ಕೂತ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಜವಾಬ್ದಾರಿ ಇರುತ್ತೆ ನಿಮಗೂ. ನಮಗೂ ಕೂಡ ಅಷ್ಟೇ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಡ್ಲಿಕ್ಕೆ ನಮಗೂ ಒಂದು ಜವಾಬ್ದಾರಿ ಇರುತ್ತೆ. ಡೈಲಿ ನಾನು ರೆಗ್ಯುಲರ್ ವೀಡಿಯೋಸ್ ಹಾಕಬೇಕು, ಯಾಕೆ ಅಂತಂದರೆ ನಾನು ಅಮೌಂಟ್ ತೊಗೊಂಡಿದ್ದೀನಿ ಇದರಲ್ಲಿ ಅಂತ ಅಂದ್ಬಿಟ್ಟು. ಮತ್ತು ನಿಜ ಹೇಳಬೇಕು ಅಂತಂದರೆ ಈ ಅಮೌಂಟು ನಮ್ಮ ಅಕೌಂಟಿಗೆ ಬರಲ್ಲ ಯಾವುದೇ ಕಾರಣಕ್ಕೂ, ಇದು ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ ಆಯಿತಾ. ನಮಗೇನಾದರೂ ಯೂಟ್ಯೂಬ್ ಪೇಮೆಂಟ್ ಬರೋವಂಥ ಸಂದರ್ಭದಲ್ಲಿ ಬರಬಹುದೇನೋ ಅಷ್ಟೇ. ಯಾಕೆ ಅಂತಂದರೆ ಇವತ್ತಿನವರೆಗೂ ನಮ್ಮ ಚಾನಲಲ್ಲಿ ನನಗೆ ₹1 ಕೂಡ ಇದರಿಂದ ನನಗೆ ₹1 ನಾನು ಅಮೌಂಟ್ನ ನಾನು ತೊಗೊಂಡಿಲ್ಲ, ನಂಗೆ ಬಂದೂ ಇಲ್ಲ. ಗೂಗಲ್ ಪಿನ್ ಮಾತ್ರ ಕಳಿಸಿದ್ದಾರೆ, ಆದರೆ ಇವತ್ತಿನವರೆಗೂ ನನಗೆ ಬಂದಿಲ್ಲ. ಅದು ಏನಂತಂದರೆ $100 ಏನೋ ರೀಚ್ ಆಗಬೇಕು ಅಂತೇನೋ ಅದು ಕಂಡೀಷನ್ಸ್ ಇರುತ್ತೆ. ಅದು ಒಂದು ನಾನು ಇನ್ನೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಹಾಗಾಗಿ ನಂಗೆ ಬಂದಿಲ್ಲ. ಪರವಾಗಿಲ್ಲ, ನಾನು ಬರಲಿಲ್ಲ ಅಂತ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ಅಟ್ಲೀಸ್ಟು ಜನಗಳಿಗೆ ಹೆಲ್ಪ್ ಆಗ್ತಿದೆಯಾ ನಮ್ಮ ಚಾನಲಿಂದ, ಅದೇ ನನಗೂ ಬೇಕಾಗಿರೋದು. ಹಾಗಾಗಿ ದಯವಿಟ್ಟು ಮೆಂಬರ್ಶಿಪ್ನ ತೊಗೊಂಡು ನೀವೆಲ್ಲರೂ ಕಲಿಯೋಕ್ಕೆ ಇಷ್ಟಪಡಿ ಕಲೀರಿ ಆಯಿತಾ, ಶ್ರದ್ಧೆಯಿಂದ. ಮತ್ತು ನಂಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು, ಏನಪ್ಪ ಅಂತಂದರೆ ಮೇಡಮ್ ಎಷ್ಟು ಹೊತ್ತು ಕಲಿಬೇಕಾಗತ್ತೆ ನಾವು ಅಂತ ಅಂದ್ಬಿಟ್ಟು ಹಾಕಿದರು. ನಾನು ಹೇಳೋದೇನಪ್ಪ ಅಂತಂದರೆ ನೀವು ಒಂದು ದಿನದಲ್ಲಿ ಮಿನಿಮಮ್ 1 ಅವರ್ ಪ್ರಾಕ್ಟೀಸ್ ಮಾಡಿ ಸಾಕು ಆಯಿತಾ. ಏನು ಬೆಳಗಿಂದ ಸಂಜೆವರೆಗೂ ನಾವು ಒಂದು 8 ಅವರ್ 10 ಅವರ್ ಪ್ರಾಕ್ಟೀಸ್ ಮಾಡಬೇಕಾ ಅನ್ನೋದು ಏನಿರಲ್ಲ. ಮಿನಿಮಮ್ 1 ಅವರ್ ಮಾಡಿ ಸಾಕು ಪ್ರತಿನಿತ್ಯ. ಯಾಕೆ ಅಂತಂದರೆ ನಿಮಗೆ ಬಿಡುವಾದಾಗ 1 ಅವರ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈಸಿಯಾಗಿ ಕಲಿಬೋದು. ಮಿಷಿನ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಿ ಬರುತ್ತೆ, ಓಕೆನಾ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಆದಷ್ಟು ನಿಮ್ಗೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಜೊತೆಗೇನಪ್ಪ ಅಂತಂದರೆ ಲೈಕ್ ಕೊಡೋದನ್ನ ಮರಿಬೇಡಿ. ವೀಡಿಯೋಸ್ ನೋಡೋರು ದಯವಿಟ್ಟು ಒಂದು ಲೈಕ್ ಕೊಡಿ, ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ನೆಕ್ಸ್ಟು ನಾವು ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ಬೋದು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ನ ತೋರಿಸ್ತಿರ್ತೀವಲ್ವ, ಹಾಗಾಗಿ ನೀವು ಕೂಡ ಇಲ್ಲಿ ತೋರಿಸಿರೋಂಥ ಡಿಸೈನ್ಸ್ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನೀವು ಕೂಡ ವೀಡಿಯೋಸ್ ಅಂದರೆ ಎಂಬ್ರಾಯ್ಡ್ರಿ ವರ್ಕ್ನ ಹಾಕ್ಬೋದು, ಓಕೆನಾ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು. ಬಾಯ್ ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.